ನಮಸ್ಕಾರ ಸ್ನೇಹಿತರೆ ನಿಮ್ಮ ಚಾನಲ್ 4000 ವಾಚ್ ಅವರ್ ಕಂಪ್ಲೀಟ್ ಆಗಿದೆ, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಅಂದರೆ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಲಿಕ್ಕೆ ಹೋಗ್ತೀವಿ. ಸೊ ಮಾನಿಟೈಸೇಷನ್ ಅಪ್ಲೈ ಮಾಡೋ ಮುನ್ನ ಸ್ನೇಹಿತರೆ ನಿಮ್ಮ ಚಾನಲ್ ಮೇಲೆ ಇದನ್ನು ಡಿಲೀಟ್ ಮಾಡಿಕೊಂಡೇ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ, ಇಲ್ಲ ಅಂದರೆ ಸಮಸ್ಯೆ ಬರುತ್ತೆ. ಸ್ನೇಹಿತರೆ ನಾವೇನು ಮಾಡ್ತೀವಿ ಅಂದರೆ ಚಾನಲ್ ಕ್ರಿಯೇಟ್ ಮಾಡಿರ್ತೀವಿ. ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ನಾವು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ. ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ನಮ್ಮ ವಿಡಿಯೋ ಹೇಗೆ ಆಗಿದೆ ಅಂತ ನಾವು ನೋಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಅದರಲ್ಲಿ ನಮ್ಮ ವಿಡಿಯೋ ನಾವೇ ನೋಡ್ತೀವಿ. ಸೊ ನಮ್ಮ ವಿಡಿಯೋ ನಾವು ನೋಡಿದ ಮೇಲೆ ಇಷ್ಟ ಆಯಿತು ಅಂದರೆ ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಆ ನೋಡಿರೋ ವಿಡಿಯೋ ನಮ್ಮ ಹಿಸ್ಟ್ರಿಯಲ್ಲಿರುತ್ತೆ, ನಮ್ಮ ಯೂಟ್ಯೂಬ್ ಹಿಸ್ಟ್ರಿಯಲ್ಲಿರುತ್ತೆ. ಇನ್ನು ಕೆಲವೊಬ್ರು ಏನು ಮಾಡಿರ್ತಾರೆ ಅಂದರೆ ನಮ್ಮ ಚಾನಲ್ ಮೇಲೆ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ ನಮ್ಮ ವಿಡಿಯೋ ನಾವೇ ನೋಡಿರ್ತೀವಿ, ತುಂಬ ಹೊತ್ತು ನೋಡಿರೋದು ಅಲ್ಲಿರುತ್ತೆ. ಸೊ ಈ ರೀತಿ ನಾವು ಮಾಡಿರೋದು ಆ ಹಿಸ್ಟ್ರಿ ಇರೋದರಿಂದ ಸ್ನೇಹಿತರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಸಮಸ್ಯೆ ಬರುತ್ತೆ, ವೈಲೇಷನ್ ಪ್ರಾಬ್ಲಮ್ ಬರುತ್ತೆ. ಸೊ ಈ ರೀತಿ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಕೇರ್ಫುಲಿ ಇದನ್ನು ಮಾಡಿದ ಮೇಲೇ ನೀವು ಚಾನಲ್ಗೆ ಮಾನಿಟೈಸೇಷನ್ಗೆ ಕಳಿಸ್ಕೊಡಿ, ಇಲ್ಲಾಂದರೆ ಸಮಸ್ಯೆ ಬರೋದು ಖಂಡಿತ. ವೈಲೇಷನ್ ಬರುತ್ತೆ ಯೂಟ್ಯೂಬ್ ಮೇಲೆ. ಈ ರೀತಿ ನಮ್ಮ ವಿಡಿಯೋ ನಾವೇ ನೋಡಿಕೊಂಡು ವಾಚ್ ಅವರ್ ಕಂಪ್ಲೀಟ್ ಮಾಡೋದಾಗಲಿ ವಾಚ್ ಅವರ್ ಇನ್ಕ್ರೀಸ್ ಮಾಡೋದ್ರಿಂದ ಯೂಟ್ಯೂಬ್ ಪಾಲಿಸಿ ವೈಲೇಷನ್ ಪ್ರಾಬ್ಲಮ್ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ಅಲ್ಲಿ ಹಿಸ್ಟ್ರಿ ಇರುತ್ತೆ, ನೀವು ನೋಡಿರೋದು ಅದು ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ನಾವು ರಿಮೂವ್ ಮಾಡಬೇಕು. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅದನ್ನು ರಿಮೂವ್ ಮಾಡಬೇಕು. ಅದು ಹೇಗೆ ಮಾಡಬೇಕು, ಏನು ಮಾಡಬೇಕು ಅದೆಲ್ಲ ಹೇಳ್ಕೊಡ್ತೀನಿ. ಆಮೇಲೆ ನಮ್ಮ ವಿಡಿಯೋ ನಾವೇ ನೋಡಬೇಕು ಅಂದರೆ ನಾವು ಹೇಗೆ ನೋಡಬೇಕು, ಯೂಟ್ಯೂಬ್ ಅಪ್ಲಿಕೇಶನ್ ಬಳಸಲಾರ್ದೇನೆ ಯೂಟ್ಯೂಬ್ಗೆ ಈ ರೀತಿ ಪ್ರಾಬ್ಲಮ್ ಬರಲಾರ್ದಂಗೆ ನಾವು ಹೇಗೆ ನಮ್ಮ ವಿಡಿಯೋನ ನಾವೇ ನೋಡಬೇಕು ಅನ್ನೋದ್ರ ಬಗ್ಗೆನೂ ನಾನು ಇಲ್ಲಿ ಮಾಹಿತಿ ಕೊಡ್ತೀನಿ. ಸೊ ಅದಕ್ಕಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತೀನಿ ಸ್ನೇಹಿತರೆ. ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿ. ಯೂಟ್ಯೂಬ್ ಓಪನ್ ಮಾಡ್ತೀರಾ. ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ನಿಮ್ಮ ಚಾನಲ್ ಲೋಗೋ ಕಾಣುತ್ತೆ, ಕೆಳಗಡೆ ಇದೆ. ಈ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಲೋಗೋ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ನೋಡಿ ಹಿಸ್ಟ್ರಿ ಅಂತ ಬರ್ತಿದೆ. ಈ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದರೆ ಸುಮಾರು ವೀಡಿಯೋಸ್ ಎಲ್ಲ ನೋಡಿರೋದು ಇಲ್ಲಿ ಬರುತ್ತೆ. ಇಲ್ಲಿ ನನ್ನ ವಿಡಿಯೋ ನಾನು ಕೂಡ ನೋಡಿದ್ದೀನಿ, ಇಲ್ಲಿ ನೋಡ್ಬೋದು 2 ವಿಡಿಯೋ ಇದೆ. ಚಾನಲ್ ಮಾನಿಟೈಸ್ ಇದ್ದರೂ ಕೂಡ ನಾನು 2 ವಿಡಿಯೋ ನೋಡಿದ್ದೀನಿ, ಇಲ್ಲಿ ನೋಡಿ. ಸೊ ಏನು ಇದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ ಸ್ನೇಹಿತರೆ, ಸ್ಕಿಪ್ ಮಾಡಬೇಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿದ ಮೇಲೆ ತಿಳ್ಕೊಂಡೇ ನೀವು ಇದನ್ನು ಅಪ್ಲೈ ಮಾಡಿ. ಸೊ ಈ ರೀತಿ ನಾನು ವಿಡಿಯೋ ನೋಡಿದ್ದು ಕೂಡ ನಾನು ತೋರಿಸಿದ್ದೀನಿ. ಸೊ ಇಲ್ಲಿ ಚಾನಲ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ವಿಡಿಯೋ ನೋಡಿದ್ದೀವಾ ಅಥವಾ ಇಲ್ಲ ಅನ್ನೋದು ಇಲ್ಲಿ ನೋಡ್ಬೋದು. ನೀವು ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದರೆ ಇಲ್ಲಿ ನೋಡಿ ಯಾವ ವಿಡಿಯೋ ನೋಡಿದ್ದೀವಿ ಆ ವಿಡಿಯೋದ ಕೆಳಗಡೆ ಒಂದು ರೆಡ್ ಲೈನ್ ಆಮೇಲೆ ವೈಟ್ ಲೈನ್ ಕಾಣ್ತಾ ಇದೆ. ನಿಮ್ಗೆ ತೋರಿಸ್ತೀನಿ ಸ್ಕ್ರೀನ್ಮೇಲೆ ನೋಡಿ. ಸೊ ವೈಟ್ ಲೈನ್, ರೆಡ್ ಲೈನು, ವೈಟ್ ಲೈನು ಅಂದರೆ ಆ ವಿಡಿಯೋ ನಾವು ಇಷ್ಟೊತ್ತು ನೋಡಿದ್ದೀವಿ ಅನ್ನೋದು ಅಲ್ಲಿ ಕಾಣುತ್ತೆ. ಸೊ ಇಲ್ಲಿ ಕೆಳಗಡೆ AI ಸ್ಟೋರಿದು ಒಂದಿದೆ ನೋಡಿ, ಇಲ್ಲಿ ಸ್ವಲ್ಪ ರೆಡ್ ಕಾಣಿಸ್ತಿದೆ, ಆಮೇಲೆ ಕೆಳಗಡೆ ವೈಟ್ ಲೈನ್ ಕಾಣಿಸ್ತಿದೆ. ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ಇದು ನೋಡಿ. ಸೊ ಈ ರೀತಿ ಕಾಣುತ್ತೆ. ಇಲ್ಲಿ ಹಿಸ್ಟ್ರಿಯಲ್ಲಿ ನೋಡಿದರೆ ಆ 2 ವಿಡಿಯೋ ಇಲ್ಲಿ ನಿಮ್ಗೆ ಕಾಣುತ್ತೆ, ಇಲ್ಲಿ ನೋಡ್ಬೋದು. ಹಿಸ್ಟ್ರಿಯಲ್ಲಿ ನಾನು ಓಪನ್ ಮಾಡಿದರೆ ಆ 2 ವಿಡಿಯೋ ಏನು ತೋರಿಸಿದೆ, ಈ 2 ವಿಡಿಯೋ ಕಾಣ್ತಿದೆ. ಸೊ ಈ ರೀತಿ ಹಿಸ್ಟ್ರಿಯಲ್ಲಿ ಕಾಣ್ತಾ ಇರುತ್ತೆ. ನಾವು ನೋಡಿರೋದು ಯೂಟ್ಯೂಬ್ಗೆ ಪ್ರೂಫ್ ಕೊಟ್ಟಂಗೆ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕಾಗಿ ಈ ಹಿಸ್ಟ್ರಿನ ನೀವು ಕಂಪ್ಲೀಟಾಗಿ ಡಿಲೀಟ್ ಮಾಡಬೇಕು. ಈ ಹಿಸ್ಟ್ರಿ ನೀವು ನೋಡಿರೋದು ಎಷ್ಟು ವಿಡಿಯೋ ಇದೆ ಇದನ್ನೆಲ್ಲ ನಾವು ಇಲ್ಲಿ ಡಿಲೀಟ್ ಮಾಡಬೇಕು. ಸೊ ನೀವು ಅನ್ಕೋಬೋದು, ನೀವು ನೋಡಿದ್ದೀರಲ್ಲ ಸರ್ ಇದರಲ್ಲಿ ಕಾಣ್ತಿದೆಯಲ್ಲ ಅಂತ ಅನ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ, ನಾನು ಹೇಗೆ ನೋಡಿದೆ, ಇದರಲ್ಲಿ ಹೇಗೆ ಬಂತು ಅನ್ನೋದು. ಯಾಕೆಂದರೆ ನಾನು ಯೂಟ್ಯೂಬ್ ಮೇಲೆ ನನ್ನ ವೀಡಿಯೋ ನಾನು ಯಾವಾಗಲೂ ನೋಡೋದಿಲ್ಲ, ಆದರೂ ಇಲ್ಲಿ ಹಿಸ್ಟ್ರಿಯಲ್ಲಿ ಕಾಣ್ತಿದೆಯಲ್ಲ ಅಂತ ನೀವು ಕ್ವಶನ್ ಮಾಡ್ಬೋದು. ಸೊ ಅದು ಹೇಗೆ ಏನು ಅನ್ನೋದು ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ಈ ಹಿಸ್ಟ್ರಿಯಲ್ಲಿ ನೀವು ಬೇಕು ಅಂದರೆ ಕಂಪ್ಲೀಟ್ ಹಿಸ್ಟ್ರಿ ಇಲ್ಲಿಂದ ರಿಮೂವ್ ಮಾಡ್ಬೋದು. ಕ್ಲಿಯರ್ ವಾಚ್ ಹಿಸ್ಟ್ರಿ ಇಲ್ಲಿ ಮೇಲ್ಗಡೆ ಇದೆ ನೋಡಿ. ಇಲ್ಲಿ ಈ ಹಿಸ್ಟ್ರಿಯಲ್ಲಿ ನೀವು ಕ್ಲಿಯರ್ ಕಂಪ್ಲೀಟ್ಲಿ ಏನು ನೋಡಿದ್ದೀರಾ ಬಿಟ್ಟಿದ್ದೀರಾ ಅದೆಲ್ಲ ಇಲ್ಲಿ ಕ್ಲೀನ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಒಂದೊಂದು ಏನು ನೀವು ನೋಡಿದ್ದೀರಾ ಅದು ಬಿಟ್ಟು ಬೇರೆ ವೀಡಿಯೋಸ್ ಏನಿದೆ ಅದನ್ನೇ ನಾನು ರಿಮೂವ್ ಮಾಡಬೇಕು ಅಂದರೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ಇಲ್ಲಿಂದ ರಿಮೂವ್ ಫ್ರಾಮ್ ದ ವಾಚ್ ಹಿಸ್ಟ್ರಿ ಇದೆ, ಇದನ್ನು ಕ್ಲಿಕ್ ಮಾಡಿ ಅದು ರಿಮೂವ್ ಆಗುತ್ತೆ. ಇನ್ನೊಂದು ವಿಡಿಯೋ ನಂದು ಇದೆ ಇಲ್ಲಿ, ಇದನ್ನು ಕೂಡ ನಾನು ರಿಮೂವ್ ಫ್ರಾಮ್ ವಾಚ್ ಹಿಸ್ಟ್ರಿ ಅಂತ ಕ್ಲಿಕ್ ಮಾಡ್ತೀನಿ, ಅದು ಕೂಡ ಹೋಯಿತು. ಸೊ ಈಗ ಈ ರೀತಿ ಒಂದೊಂದು ಕೂಡ ನೀವು ಮಾಡ್ಬೋದು. ಸುಮಾರು ವೀಡಿಯೋಸ್ ಎಲ್ಲ ಹಾಕಿರ್ತೀವಿ, ಒಂದೊಂದು ಹುಡುಕೋಕ್ಕಾಗಲ್ಲ ಅಂದರೆ ನೀವು ಕಂಪ್ಲೀಟ್ ಹಿಸ್ಟ್ರಿನ ಇಲ್ಲಿ ಕ್ಲಿಯರ್ ಆಲ್ ವಾಚ್ ಹಿಸ್ಟ್ರಿ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಪ್ಲೀಟ್ ಹಿಸ್ಟ್ರಿನ ನೀವು ಕ್ಲೋಸ್ ಮಾಡ್ಕೋಬೋದು. ಸೊ ಮೊದಲು ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದನ್ನು ನೀವು ಮಾಡಲೇಬೇಕು ಸ್ನೇಹಿತರೆ, ಇದು ನೆನಪಿಡಿ. ವಾಚ್ ಹಿಸ್ಟ್ರಿ ಇಡಬೇಡಿ. ವಾಚ್ ಹಿಸ್ಟ್ರಿ ಕಂಪ್ಲೀಟಾಗಿ
ಕ್ಲೋಸ್ ಮಾಡಿ. ಯಾಕಂದರೆ ನಿಮ್ಮ ವೀಡಿಯೋ ನೀವೇ ಒಮ್ಮೊಮ್ಮೆ ನೋಡಿರ್ತೀರಾ, ಆಮೇಲೆ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ ನಿಮ್ಮ ಮೊಬೈಲಲ್ಲಿ ನೀವು ವೀಡಿಯೋನ ಆನ್ ಮಾಡಿ ಇಟ್ಟಿರ್ತೀರಾ. ಸೊ ಅದು ಎಲ್ಲ ವಾಚ್ ಹಿಸ್ಟ್ರಿಯಲ್ಲಿ ಇರುತ್ತೆ. ಸೊ ಯೂಟ್ಯೂಬ್ ಅದು ಡಿಟೆಕ್ಟ್ ಮಾಡುತ್ತೆ, ಇದು ನೆನಪಿಡಿ. ಆ ವಾಚ್ ಹಿಸ್ಟ್ರಿನ ಕ್ಲಿಯರ್ ಮಾಡಿ. ಇನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ವೀಡಿಯೋ ನೋಡಿಲ್ಲ ಅಂದರೂ ನನ್ನ ಹಿಸ್ಟ್ರಿಯಲ್ಲಿ ಹೇಗೆ ಬಂತು ಅನ್ನೋದು ನಾನು ಹೇಳ್ಕೊಡ್ತೀನಿ. ಯಾವ ರೀತಿ ನಾವು ವೀಡಿಯೋ ನೋಡಬೇಕು ಅದು ಕೂಡ ನಾನು ಇಲ್ಲಿ ಹೇಳ್ತಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡಿ, ಯೂಟ್ಯೂಬ್ YT ಸ್ಟುಡಿಯೋ ಓಪನ್ ಮಾಡಿ. ಸೈಡಲ್ಲಿ ತೋರಿಸ್ತೀನಿ, ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ. ಈಗ ಇಲ್ಲಿ ಕಂಟೆಂಟ್ ಮೇಲೆ ಬರ್ತೀನಿ. ನಾನು ಇಲ್ಲಿ ಮೇಲ್ಗಡೆ ವೀಡಿಯೋ ಹಾಕಿದ್ದೀನಿ. ಈ ವಿಡಿಯೋ ವಾಲ್ ಮೇಲೆ ಬಂದು ವಿಡಿಯೋ ಇದೆ, ಇಲ್ಲಿ ನಾನು ಹಾಕಿದ್ದೀನಿ. ಇದರಲ್ಲಿ ಒಂದು ವಿಡಿಯೋ, ಯಾವುದೋ ಒಂದು ವಿಡಿಯೋ ನೋಡಬೇಕಾಗಿದೆ ಅಂದ್ಕೊಳ್ಳಿ. ನಾನು ಇಲ್ಲಿ ಈ ಜಂಜಿ ವಿಡಿಯೋ ನಾನು ನೋಡಬೇಕಾಗಿದೆ, ಹೇಗಾಗಿದೆ ಅಂತ ನಾನು ನೋಡಬೇಕು ಈ ವಿಡಿಯೋ. ಸೊ ನಾನು ಯೂಟ್ಯೂಬ್ ಮೇಲೆ ನೋಡೋದಿಲ್ಲ, ನಾನು ಎಲ್ಲಿ ನೋಡ್ತೀನಿ ಅಂದರೆ ಯೂಟ್ಯೂಬ್ YT ಸ್ಟುಡಿಯೋದಲ್ಲಿ ನೋಡಬೇಕು. ಸೊ ಅದು ಹೇಗೆ ನೋಡಬೇಕು ಅಂದರೆ ಫಸ್ಟ್ ಒಂದು ವಿಡಿಯೋ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಇಲ್ಲಿ ವಿಡಿಯೋ ಪರ್ಫಾರ್ಮೆನ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಪರ್ಫಾರ್ಮೆನ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಸ್ವಲ್ಪ ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ಸ್ನೇಹಿತರೆ ಆಡಿಯನ್ಸ್ ರಿಟೆನ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಈ ರೀತಿ ಬರ್ತಾ ಇಲ್ಲ ಅಂದರೆ ನಿಮ್ಮ ಅಲ್ಲಿ ಕಂಪ್ಲೀಟ್ ಒಂದು ಹಿಸ್ಟ್ರಿಯಲ್ಲಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ಬರುತ್ತೆ ಅದು ಆಡಿಯನ್ಸ್ ರಿಟೆನ್ಷನ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ವಿಡಿಯೋ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಆ ವಿಡಿಯೋನ ಪ್ಲೇ ಮಾಡಿ ನೀವು ನೋಡ್ಬೋದು, ಇದು ನೆನಪಿಡಿ. ಇಲ್ಲಿ ಪ್ಲೇ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ನಾನೊಂದು ಸ್ವಲ್ಪ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ವ್ಯಾಲ್ಯೂಮ್ ಕಮ್ಮಿ ಮಾಡಿಕೊಂಡು ನಾನಿಲ್ಲಿ ಪ್ಲೇ ಮಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿ ಪ್ಲೇ ಮಾಡಿದ್ದೀನಿ, ವಿಡಿಯೋ ನಡೀತಾ ಇದೆ. ಇಲ್ಲಿಷ್ಟು ನೋಡಿರೋ ವಿಡಿಯೋ ಏನಾಗುತ್ತೆ ಅಂದರೆ ಯೂಟ್ಯೂಬ್ ಹಿಸ್ಟ್ರಿಯಲ್ಲೂ ಬರುತ್ತೆ ಸ್ನೇಹಿತರೆ. ಬಟ್ ಇದರಿಂದ ನಮಗೇನು ಸಮಸ್ಯೆ ಆಗೋದಿಲ್ಲ, ಯಾಕಂದರೆ ಇದು ಯೂಟ್ಯೂಬ್ ಅಲ್ಲ, YT ಸ್ಟುಡಿಯೋ. ಸೊ ಇಲ್ಲಿ ನಾವು ವಿಡಿಯೋ ನೋಡ್ಬೋದು, ಇದರಿಂದ ನಮ್ಗೆ ಯಾವುದೇ ರೀತಿಯಿಂದ ಸಮಸ್ಯೆ ಬರೋದಿಲ್ಲ. ಆದರೂ ಕೂಡ ನೀವೇನು ಮಾಡಬೇಕು, ಹಿಸ್ಟ್ರಿಯಲ್ಲಿ ಆ ವಿಡಿಯೋನೇ ಇಡಬೇಡಿ. ಈಗ ಇಲ್ಲಿ ನಾವು ತೋರಿಸ್ತೀನಿ ನಿಮಗೆ ವಿಡಿಯೋ ಹಿಸ್ಟ್ರಿಯಲ್ಲಿ. ನಾನು ಯೂಟ್ಯೂಬ್ ಮೇಲೆ ನೋಡಿಲ್ಲ ಅಂದರೂ ಆ ಹಿಸ್ಟ್ರಿಯಲ್ಲಿ ಬರ್ತಾ ಇರುತ್ತೆ, ಇಲ್ಲಿ ನೋಡ್ಬೋದು ಆ ಹಿಸ್ಟ್ರಿಯಲ್ಲಿ ಬಂತು. ಸೊ ಈ ರೀತಿ ನೋಡಿದರೂ ಬರುತ್ತೆ. ಅದಕ್ಕೆ ನಾವೇನು ಮಾಡೋಣ, ಇದನ್ನು ಕೂಡ ನಾವು ಕ್ಲೋಸ್ ಮಾಡೋಣ. ಇದನ್ನು ಕೂಡ ನಾನು ಇಲ್ಲಿಂದ ಡಿಲೀಟ್ ಮಾಡಿಬಿಡ್ತೀನಿ. ಸೊ ಈ ರೀತಿ ವಿಡಿಯೋ ನೋಡಬೇಕು ಅಂದರೆ ನೀವು YT ಸ್ಟುಡಿಯೋಲ್ಲಿ ನೋಡಿ. ಇಲ್ಲಿ ನನ್ನ ಚಾನಲ್ ಮಾನಿಟೈಸ್ ಆಗಿದೆ ಆದರೂ ವಿಡಿಯೋ ನೋಡಬೇಕು ಅಂದರೆ ನಾವು ಈ ರೀತಿ ನೋಡಬೇಕು. ನಾವು ಯೂಟ್ಯೂಬಲ್ಲಿ ನೋಡಿದರೆ ಸಮಸ್ಯೆ ಆಗುತ್ತೆ. ಸೊ ಅಲ್ಲಿ ಮಾನಿಟೈಸ್ ಚಾನಲ್ ಮೇಲಿಂದ ವಿಡಿಯೋ ನೋಡಿದರೆ ಮಾನಿಟೈಸ್ ಆಗಿದೆ ನಮ್ಮ ಚಾನಲ್ಲು, ನಾವು ಯೂಟ್ಯೂಬ್ ಮೇಲೆ ವೀಡಿಯೋ ನೋಡಿದರೆ ಆ್ಯಡ್ಸ್ ಎಲ್ಲ ಬಂದುಬಿಡುತ್ತೆ. ಆ್ಯಡ್ಸ್ ಕ್ಲಿಕ್ ಆಯಿತು ಅಂದರೆ ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಸಮಸ್ಯೆ ಬರುತ್ತೆ. ಸೊ ಹಂಗಾಗಿ ನಮ್ಮ ಚಾನಲ್ ಮೇಲೆ ಹಾಕಿರೋ ವೀಡಿಯೋ ನಾವು ನೋಡಬೇಕು ಅಂದರೆ ಈ ರೀತಿ ನಾವು ನೋಡ್ಬೋದು. ಸೊ ಇಲ್ಲಿ ರೀಸೆಂಟಾಗಿ ಒಂದು ವೀಡಿಯೋ ಹಾಕಿದ್ದೀನಿ, ಇನ್ನೊಂದು ವೀಡಿಯೋ ತೋರಿಸ್ತೀನಿ ನಿಮಗೆ. ನಾವು ಈ ರೀತಿ ವೀಡಿಯೋಸ್ನ, ನಮ್ಮ ವೀಡಿಯೋನ ನಾವು ಪ್ಲೇ ಮಾಡಿ ನೋಡ್ಬೋದು. ಸೊ ಇದು ನಾನು ಇನ್ನೂ ಪಬ್ಲಿಕ್ ಮಾಡಿಲ್ಲ ಈ ವಿಡಿಯೋ, ಈಗ ಒಂದು ಬೆಳಿಗ್ಗೆ ಹಾಕಿರೋ ವಿಡಿಯೋ ಇದೆ. ಸೊ ಇದರಲ್ಲಿ ವಿಡಿಯೋ ಪರ್ಫಾರ್ಮೆನ್ಸ್ ಅಂತ ಬರುತ್ತೆ, ಇದನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನಾವು ಇಲ್ಲೇ ನೋಡ್ಬೋದು ಸ್ನೇಹಿತರೆ. ಇದು ನೋಡಲಿಕ್ಕೆ ಯಾವುದೇ ಇಲ್ಲಿ ಸಮಸ್ಯೆ ಆಗೋದಿಲ್ಲ. ಇಲ್ಲಿ ಆಡಿಯನ್ಸ್ ರಿಟೆನ್ಷನಲ್ಲಿ ಬಂದರೆ ನಾವು ಇಲ್ಲಿಂದ ಆ ವಿಡಿಯೋನ ನೋಡ್ಬೋದು. ಸೊ ಈ ರೀತಿ ವಿಡಿಯೋ ನೋಡಿದರೆ ಏನೂ ಸಮಸ್ಯೆ ಆಗಲ್ಲ. ಈ ರೀತಿ ವಿಡಿಯೋ ನೋಡ್ತಾ ಇರಿ, ಬಟ್ ಇದರಲ್ಲಿ ನೋಡಬೇಡಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ. ಸೊ ಮಾನಿಟೈಸೇಷನ್ ಮಾಡೋಕ್ಕಿಂತ ಮುಂಚೆ ತುಂಬ ಕೇರ್ ತೊಗೊಂಡು, ಯಾಕೆಂದರೆ ನೋಡಿ ಮಾನಿಟೈಸ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ. ಸೊ ಅಂಥದ್ರದ್ದು ಇದೆಲ್ಲ ಸಮಸ್ಯೆ ಇಟ್ಕೊಂಡು ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದರೆ ರಿಜೆಕ್ಟ್ ಆಗೋ ಚಾನ್ಸ್ ತುಂಬ ಇರುತ್ತೆ. ವೈಲೇಷನ್ಸ್ ಎಲ್ಲ ಬಂದು ರಿಜೆಕ್ಟ್ ಆಗಿಬಿಡುತ್ತೆ. ಹಾಗಾಗಬಾರ್ದು ಅಂದರೆ ನೀವೇನು ಮಾಡಬೇಕು, ಯೂಟ್ಯೂಬ್ ಹಿಸ್ಟ್ರಿ ಏನಿದೆ ಅದನ್ನು ಒಮ್ಮೆ ಚೆಕ್ ಮಾಡಿ. ನಿಮ್ಮ ವೀಡಿಯೋಸ್ ಎಲ್ಲ ಕಾಣ್ತಾ ಇತ್ತು ಅದನ್ನೆಲ್ಲ ತೆಗೆದಾಕ್ಬಿಡಿ. ಇಲ್ಲ ಅಂದರೆ ಕ್ಲಿಯರ್ ಹಿಸ್ಟ್ರಿ ಪೂರ್ತಿ ರಿಮೂವ್ ಮಾಡ್ಕೊಂಬಿಡಿ, ಕ್ಲಿಯರ್ ಮಾಡ್ಕೊಂಬಿಡಿ. ಸೊ ಇದರಿಂದ ನಿಮ್ಗೆ ಸಮಸ್ಯೆ ಆಗೋಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಹೇಳಿರೋ ಮಾಹಿತಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.